ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KPSC ಅಪ್ಕಮಿಂಗ್ ಲಿಸ್ಟ್ ಬಗ್ಗೆ ಇವತ್ತಿನ ವಿಡಿಯೋ ಇರ್ತದೆ. ಇದರಲ್ಲಿ ಬಂದುಬಿಟ್ಟು ನಾವು ಮೊದಲಿಗೆ ಜಲಸಂಪನ್ಮೂಲ ಇಲಾಖೆಯಲ್ಲಿರುವಂಥ 270 ಜೂನಿಯರ್ ಇಂಜಿನಿಯರ್ ಹುದ್ದೆಗಳ ಮತ್ತು ಸಹಾಯಕ ಗ್ರಂಥಪಾಲಕ ಹುದ್ದೆಗಳ ಎಲಿಜಿಬಲ್ ಲಿಸ್ಟ್ ಮತ್ತು PDO ನಾನೆಚ್ಕೆಯ ಒಂದು ಎಲಿಜಿಬಲ್ ಲಿಸ್ಟ್ ಅಲ್ಲ, ತಾತ್ಕಾಲಿಕ ಆಯ್ಕೆ ಪಟ್ಟಿ ಇದು ಯಾವಾಗ ಬರುತ್ತೆ ಎಂಬುದನ್ನು ನಾವು ಮಾತಾಡೋದು ಹೋಗೋಣ. ಇಲ್ಲಿ ತಾತ್ಕಾಲಿಕ ಆಯ್ಕೆ ಪಟ್ಟಿ ಮತ್ತು ಎಲಿಜಿಬಲ್ ಲಿಸ್ಟಿಗೂ ಎರಡು ವ್ಯತ್ಯಾಸ ಇದೆ. ಏನಪ್ಪ ಅಂತಂದರೆ, ತಾತ್ಕಾಲಿಕ ಆಯ್ಕೆ ಪಟ್ಟಿ ಬಿಟ್ಟ ನಂತರ ಎಲಿಜಿಬಲ್ ಲಿಸ್ಟನ್ನು ಬಿಡ್ತಾರೆ. ಎಲಿಜಿಬಲ್ ಲಿಸ್ಟಲ್ಲಿದ್ದವರು ಎಲ್ಲರೂ ಸಹ ಆಯ್ಕೆ ಆಗೋಳ್ಳಲ್ಲ. ಓಕೆ, ಕೆಲವರು ಮಾತ್ರ, ಯಾರು ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಬಂದಿರ್ತಾರೋ ಅವರು ಏನಾದರೂ ಆ ಒಂದು ಹುದ್ದೆಗೆ ಜಾಯ್ನ್ ಆಗದೇ ಇದ್ದಲ್ಲಿ ಅಂಥವರು ಎಲಿಜಿಬಲ್ ಲಿಸ್ಟಲ್ಲಿದ್ದವರು ತೆಗೆದುಕೊಳ್ತಾರೆ. ಓಕೆ, ಇದು ಇರುವಂಥದ್ದು ಪ್ರೊಸೆಸ್. ಹಾಗಾಗಿ ಈಗ ಆಲ್ರೆಡಿ JEE ಮೆಕ್ಯಾನಿಕಲ್ ಮತ್ತು ಸಿವಿಲ್ ಮತ್ತು ಗ್ರಂಥಪಾಲಕ ಹುದ್ದೆಗಳದ್ದು ಆಯ್ಕೆ ಪಟ್ಟಿಯನ್ನು ಬಿಟ್ಟಿದ್ದಾರೆ. ಅದರ ಹೊರತಾಗಿ ಅರ್ಹತಾ ಪಟ್ಟಿಯನ್ನು ಎಲಿಜಿಬಲ್ ಲಿಸ್ಟನ್ನು ಈಗ ಬಿಡ್ತಾರೆ ಸ್ನೇಹಿತರೆ. ಇದರ ಆಯೋಗದ ಅನುಮೋದನೆ 22/1/2026ಕ್ಕೆ ಸಲ್ಲಿಕೆಯಾಗಿದೆ. ಇವುಗಳ ಲಿಸ್ಟು ಎಕ್ಸ್ಪೆಕ್ಟೆಡಾಗಿ ಈ ವಾರ ಬರುವಂಥ ಸಾಧ್ಯತೆ ಹೆಚ್ಚಿದೆ. ಓಕೆ, ಇನ್ನು ನೆಕ್ಸ್ಟ್ PDO ನಾನೆಚ್ಕೆಯ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿ ಬಂದುಬಿಟ್ಟು ಅದು ಫೆಬ್ರವರಿಯಲ್ಲಿ ಬರ್ತಿದೆ ಸ್ನೇಹಿತರೆ. ಯಾಕಂತಂದರೆ ಅದು ಇನ್ನೂ ಆಯೋಗದ ಅನುಮೋದನೆಗೆ ಸಲ್ಲಿಕೆ ಆಗಿಲ್ಲ. ಹಾಗಾಗಿ ಫೆಬ್ರವರಿ 15ರ ಒಳಗಾಗಿ ಆಯೋಗದ ಅನುಮೋದನೆಗೆ ಸಲ್ಲಿಕೆಯಾಗುವಂತಹ ಸಂಭವ ಇದೆ. ಆಯೋಗದ ಅನುಮೋದನೆ ಸಲ್ಲಿಕೆಯಾಗಿ 5ರಿಂದ 6 ದಿನದೊಳಗಡೆ ನಿಮ್ಮ ಒಂದು ಲಿಸ್ಟು ಬರ್ತದೆ. ಓಕೆ, ಇದು ಇದರ ಬಗ್ಗೆ ಒಂದು ಸಂಕ್ಷಿಪ್ತವಾದಂಥ ಮಾಹಿತಿ ಆಗಿತ್ತು. ಈ ಮಾಹಿತಿ ನಿಮಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.